ವಿಡಿಯೋದಲ್ಲಿ ಯಾರು ಕೆಟ್ಟ ಪದ ಯೂಸ್ ಮಾಡಿದರೆ ನಿಮ್ಮ ಮನೆ ಮಗ ಅಂತ ಕ್ಷಮಿಸಿ ಬಿಡಿ. ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಈ ವಿಡಿಯೋದಲ್ಲಿ ಯಾಕೆ ಸಡನ್ನಾಗಿ ನಾವಿನ ಅಮೋಂಗ್ ಅಸ್ ಆಡ್ತಿದ್ದಾನೆ, BGMI ಎಲ್ಲ ಬಿಟ್ಟು, ರೋಸ್ಟ್ ಮಾಡೋದೆಲ್ಲ ಬಿಟ್ಟು ಅಂತ ನಿಮ್ಗೆ ಸರ್ಪ್ರೈಸ್ ಆಗಿದೆ. ಎವ್ರಿಥಿಂಗ್ ಈಸ್ ಜಸ್ಟ್ ಫಾರ್ ಅ ಚೇಂಜ್ ಗೈಸ್. ಹೇಳಿ ಯಾರು ಬೇಜಾರಾಗಬೇಡಿ ಗೈಸ್. ಅದಕ್ಕೂ ಮುಂಚೆ ಈ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಆದಷ್ಟು. ಈಗ ಬರ್ತಾ ಹೊಸ ಟ್ರೆಂಡ್ ಆಗ್ಬಿಟ್ಟಿದೆ ಗೈಸ್. ಅಂದರೆ ಕರ್ನಾಟಕ ಯೂಟ್ಯೂಬ್ ಇಂಡಸ್ಟ್ರಿ ಅಂದರೆ ಯೂಟ್ಯೂಬ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿರೋರು ಅಂದರೆ ಕೆಲವರು ಎಷ್ಟೇ ಜನ ಆದರೂ ಕೂಡ ಡೈಲಿ ಅಪ್ಲೋಡ್ ಮಾಡ್ತಾರೆ. ಕೆಲವರು ಅಂದರೆ ಬೆಳಿಬೇಕಾದ್ರೆ ಇವರು ನಮ್ಮ ಕುಚಿಗೊಬ್ಬರು, ಇವ್ರನ್ನೆಲ್ಲ ಬಿಟ್ಕೊಡೋಕ್ಕಾಗುತ್ತೋ, ಬೆಳೆದ್ಮೇಲೆ ಮರ್ತು ಬಿಡ್ತೀವೋ, ಹಂಗೆ ಹಿಂಗೆ ಅಂತೆಲ್ಲ ಇಟ್ಕೊಂಡು ಪುಂಕೊಂಡು ಓಡಾಡ್ತಾರೆ. ಬಟ್ ಆಮೇಲೆ ರಿಯಾಲಿಟಿ ಏನಂದರೆ ಅವ್ರದ್ದೇನೋ ಅಂದಿರ್ತಾನೆ, ಇವನೇನೋ ಅಂದಿರ್ತಾನೆ, ಅದಕ್ಕೆಲ್ಲ ಜಗಳ ತಗೊಂಡು ಅದನ್ನು ಪಾಯಿಂಟ್ ಥರ ಮಾಡ್ಕೊಂಡು ಅವ್ರಿಗೆ ಚೀಪ್ ಆಗ್ತಾ ಹೋಗ್ತಾರೆ ಅಷ್ಟೇ. ಬಿಟ್ಟು ನೀವೆಲ್ಲ ಯಾವನೇ ಅವನಿಗೋ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಯಾವನೇ ಅವನಿಗೋ ಸಪೋರ್ಟ್ ಮಾಡ್ಕೊಂಡು, ಇವ್ರು ನಮ್ಮ ಬಾಸಪ್ಪ, ಇವ್ರು ನಮ್ಮ ಡಾನಪ್ಪ ಅಂತೆಲ್ಲ ಅಂದ್ಕೊಂಡು ಯಾಕೆ ಅವೆಲ್ಲ ಅಲ್ವಾ? ಅಷ್ಟೇ. ಅವರೇ ನಮ್ಮ ಲೈಫಿಗೆ ಬಂದು ಸಪೋರ್ಟ್ ಮಾಡ್ತಾರೆ, ಜಸ್ಟ್ ಎಂಟರ್ಟೈನ್ಮೆಂಟ್ಗೋಸ್ಕರ ಅಷ್ಟೇ. ಇದನ್ನೆಲ್ಲ ಯಾಕೆ ನಮ್ಗೆ ಹೇಳ್ತಾನೆ ಅಂತ ನಿಮಗೆಲ್ಲ ಸರ್ಪ್ರೈಸ್ ಆಗಿರ್ಬೋದು. ಅಂದರೆ ನಿನ್ನೆ ಯಾವುದೋ ಹಿಂಗೆ ರೀಲ್ಸ್ ನೋಡ್ತಿದ್ದೆ. ಅಂದರೆ ಇವ್ರ ಫ್ಯಾನ್ ಪೇಜ್ ಅವ್ರನ್ನ ಟ್ರೋಲ್ ಮಾಡೋದು, ಅವ್ರ ಫ್ಯಾನ್ಸ್ ಇವ್ರನ್ನ ಟ್ರೋಲ್ ಮಾಡೋದೆಲ್ಲ ಆಗ್ತಿತ್ತು. ಅದಕ್ಕೆ ನಂಗೆ ಸ್ವಲ್ಪ ಹೇಳ್ಬೇಕನ್ನಿಸ್ತು, ಹೇಳಿದೆ. ಅದು ಸಾಕು, ಬನ್ನಿ ಇವತ್ತು ಅಮಂಗ ಸ್ಟಾರ್ಟ್ ಮಾಡೋಣ. ಬಂದೆ. ಇದೇನೋ ಗೊತ್ತಿಲ್ಲ. ಮೊದಲೇ ನಾನು ನಮ್ಮ ಫ್ರೆಂಡ್ ಒಬ್ಬ ಇದ್ದ, ಅಂದರೆ ಅವನು ಹೇಳಿದ್ದ ಹಾಡು ಮಚ್ಚ ಚೆನ್ನಾಗಿದೆ ಹಂಗೆ ಹಿಂಗೆ ಅಂತ. ಬಟ್ ನನಗೆ ಆಡೋಕ್ಕೆ ಇಷ್ಟ ಇರಲಿಲ್ಲ. ನೆನ್ನೆ ಹಿಂಗೆ ನೋಡ್ತಾ ಅಂದರೆ ಯಾವ ಕಂಟೆಂಟು ಸಿಕ್ತು ಏನು ಅಂದರೆ BGMI ಹಾಕಿದ್ರು ಅದು ವ್ಯೂಸ್ ಹೋಗ್ತಾಯಿಲ್ಲ, ರೋಸ್ಟ್ ವೀಡಿಯೋ ಮಾಡಿದ್ರು ಕೂಡ ಅದು 100+ ಹೋಗ್ತಾಯಿಲ್ಲ, ಸಬ್ಸ್ಕ್ರೈಬರ್ಸು ಕೇಳೋಂಗಿಲ್ಲ, ಹೋಗ್ತಾ ಇರಲಿಲ್ವಲ್ಲ. ಅದಕ್ಕೆ ಕನ್ನಡದಲ್ಲಿ ಅಮಂಗ್ ಅಸ್ ಪ್ಲೇಯರ್ ಯಾರು ಆ್ಯಕ್ಟಿವ್ ಇರಲಿಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ನಾನು ಸ್ವಲ್ಪ ಆಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಬನ್ನಿ ಈಗ ಶುರು ಮಾಡೋಣ. ಯಾವುದೋ ಒಂದು ರೂಮ್ ಸೇರಿಕೊಂಡೆ, ಗೊತ್ತಿಲ್ಲ ಅಲ್ಲಿ ಏನಾಗುತ್ತೆ ಅಂತ. ಬನ್ನಿ ನೋಡೋಣ. ಗೊತ್ತಿಲ್ಲ, ಇದು ನಾನು ಫಸ್ಟ್ ಮ್ಯಾಚ್, ನೋಡೋಣ ಏನಾಗುತ್ತೆ ಅಂತ. ಅಂತ ಬಂತು. ನನ್ನ ಇಂಪೋಸ್ಟರ್ ಮಾಡಿಬಿಟ್ಟಿದ್ದಾರೆ, ಅಂದರೆ ಕಳ್ಳ ಅಂತೆ. ಅಂದರೆ ಬೇಸಿಕಲಿ ಅಂದರೆ ಒಂದು ಶಿಪ್ಪಲ್ಲಿ ಕಳ್ಳ ಪೊಲೀಸ್ ಆಡ್ತಾರೆ. ಅಂದರೆ ಒಬ್ಬ ಕಳ್ಳ ಇರ್ತಾನೆ, ಎಲ್ಲ ಸಾಯಿಸ್ತಾ ಇರ್ತಾನೆ. ಅವ್ರನ್ನ ನಾವು ಹುಡುಕೊಂಡೆ ಹೋಗಿ ಅಂದರೆ ರಿಪೋರ್ಟ್ ಮಾಡಬೇಕು, ಅವನ್ನ ಶಿಪ್ಪಿಂದ ಆಚೆ ಹಾಕಬೇಕಷ್ಟೆ. ಹಿಂಗೆ ಅಂದರೆ ಎಲ್ಲರ ಮುಂದೆ ಸಾಯಿಸೋಕ್ಕಾಗಲ್ಲ. ಸಾಯಿಸಿದ್ರೆ ಹಾಕ್ಕೊಂಡೆಲ್ಲ ಗುಂಪಲ್ಲಿ ಹಾಕೊಂಡು ಬಿಡ್ತಾರೆ. ಅಂದರೆ ವೆಯ್ಟ್ ಮಾಡ್ಕೊಂಡು ಟೈಮ್ ಸಿಕ್ಕಿದಾಗ ಹಾಕೊಂಡು ರುಬ್ಬಿಡ್ಬೇಕು ಎಲ್ಲರನ್ನೂ, ಆ ಥರ. ಹಿಂಗೆ ಹೋದೆ. ಅಂದರೆ ಸುತ್ತಮುತ್ತ ಎಲ್ಲ ಹುಡ್ಕೋದು. ಅಂದರೆ ಇಂಪೋಸ್ಟರ್ ಆದರೆ ಏನಂದರೆ ನೀವು ಟೆಲಿಪೋರ್ಟ್ ಆಗ್ಬೋದು. ಅಂದರೆ ಅಲ್ಲಿ ರೆಡ್ ಕಲರ್ ಬಾಕ್ಸಸ್ಗಳಾದರೆ ನೀವು ಇಲ್ಲಿಂದ ಟೆಲಿಪೋರ್ಟ್ ಆದರೆ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಆ ಥರ. ಅಂದರೆ ಹಿಂಗೆ ನೋಡ್ಕೊಂಡು ಹೋದೆ. ಬಟ್ ಒಂದು ಕಿಲ್ ಹೊಡೆದೆ. ಇವಾಗ ಕಿಲ್ ಹೊಡೆದೆ ಅಲ್ಲ, ಅಂದರೆ ಆ ಕಿಲ್ನ ಯಾರೊಬ್ಬ ನೋಡಿದ್ರೆ ನೋಡಿ ರಿಪೋರ್ಟ್ ಮಾಡಿದ್ರೆ ಎಮರ್ಜೆನ್ಸಿ ಮೀಟಿಂಗ್ ಅಂತ ಕರೀತಾರೆ. ಅಂದರೆ ಯಾರು ಇಂಪೋಸ್ಟರ್. ಬಟ್ ನಾನೇ ಯಾರಿಗೂ ಹೇಳೋ ಹಾಗಿಲ್ಲ, ಅಂದರೆ ಅವರೇ ಕಂಡುಹಿಡಿಬೇಕು. ಅಂದರೆ CC ಕ್ಯಾಮ್ರಾ ಎಲ್ಲ ಇರುತ್ತೆ, ಬಟ್ ಕೆಲವು ಕಡೆ ಇರುತ್ತೆ ಅಷ್ಟೇ. ಆ ಥರ ಇದ್ದರೆ ಮಾತ್ರ ಆಡೋಕ್ಕಾಗೋದು. ಆ ಥರ ಯಾರು ರಿಪೋರ್ಟ್ ಮಾಡಿಲ್ಲ ನನ್ನ, ಅದೊಂದು ಅಡ್ವಾಂಟೇಜ್ ಇಲ್ಲಿ. ಹಿಂಗೆ ಸುಮ್ಮನೆ ಓಡಾಡ್ಕೊಂಡು, ಅಂದರೆ ಆಗ ನನಗಿನ್ನೂ ಮ್ಯಾಪ್ ಗೊತ್ತಿರಲಿಲ್ಲ, ಹಿಂಗೆ ಓಡಾಡ್ತಿದ್ದೆ. ಯಾರೋ ರಿಪೋರ್ಟ್ ಮಾಡಿಬಿಟ್ರು ಮಿಂಟ್ರಿ ಬಿಡ್ತವ್ರು. ಇವಾಗ ಅಂದರೆ ನಾವು ವೋಟ್ ಮಾಡಬೇಕು ಯಾರು ಇಂಪೋಸ್ಟರ್ ಅಂತ. ಬಟ್ ನಾನು ನೋಡಿ ಹಿಂಗೆ ದಾರಿ ತಪ್ಪಿಸ್ತೀನಿ ಎಲ್ಲರನ್ನೂ ಅಂತ. ಇಸ್ ಟುವರ್ಡ್ಸ್ ದ ಬಾಟಮ್ ಆಫ್ ದ ಸ್ಟೋರೇಜ್. ಅಂದರೆ ಸ್ಟೋರೇಜ್ ಕೆಳಗದೆ, ಅಂದರೆ ನಾನು ಸಾಯಿಸಿದಲ್ಲೇ ಸ್ಟೋರೇಜ್ ಹತ್ರ ಅಲ್ವಾ, ಅಂದರೆ ಎಲ್ಲ ಅಲ್ಲಿದ್ದಾನೆ ಅಂತ. ಅಂತಂದರೆ ಅಲ್ಲಿ ನನ್ನ ಫಸ್ಟ್ ಮಿಸ್ಟೇಕ್. ದಟ್ ವಾಸ್ ಮೈ ಫಸ್ಟ್ ಫಕಿಂಗ್ ಮಿಸ್ಟೇಕ್. ತಪ್ಪು ಮಾಡಿಲ್ಲ ಅಂತಿದ್ರೆ ನಾನು ಇವಾಗಲೂ ಕೂಡ ರಿಪೋರ್ಟ್ ಮಾಡಲ್ಲ. ಬಟ್ ಕ್ಲೂ ಬಂದ್ಬಿಡುತ್ತೆ ಅವ್ರಿಗೆ. ನಾನು ಹಿಂಗೆ ಬೇರೆಯವ್ರನ್ನ ರಿಪೋರ್ಟ್ ಮಾಡ್ಕೊಂಡಿದ್ದೆ. ಎಲ್ಲ ರಿಪೋರ್ಟ್ ಮಾಡಿದ್ರು. ನೋ ಒನ್ ವಾಸ್ ಎಜೆಕ್ಟೆಡ್. ಅಂದರೆ ಎಲ್ಲರಿಗೂ ಈಕ್ವಲಾಗಿ ಓಟ್ಸ್ ಬಂದಿರುತ್ತೆ, ಅದಕ್ಕಾಗಿ ಯಾರು ಎಜೆಕ್ಟ್ ಮಾಡಿರಲ್ಲ. ಇವಾಗ ಮತ್ತೆ ನಾನೇ ಇಂಪೋಸ್ಟರ್, ಸುಮ್ಮನೆ ಹಿಂಗೆ ಸುತ್ತಾಡ್ತಾ ಇರೋದು. ಹಿಂಗೆ ಅಂದರೆ ಇಲ್ಲಿ ನಾನು ಎಂಥ ಮಿಸ್ಟೇಕ್ ಮಾಡ್ಕೊಂಡೆ ನೋಡಿ. ಸಾಯಿಸಿದ್ನಾ, ಬಟ್ ಸಡನ್ನಾಗಿ ಅವ್ನು ಬಂದ್ಬಿಟ್ಟ. ಅಂದರೆ ಅವನಿಗೆ ಗೊತ್ತಾಗೋಯ್ತು ನಾನೇ ಸಾಯಿಸಿದ್ದು, ನಾನೇ ತೆಂಗಿದ್ದು ಅಂತ. ರಿಪೋರ್ಟ್ ಮಾಡಿದ್ರೆ ಇವಾಗ ಎಲ್ಲ ನನಗೆ ಆರಾಮಾಗಿ ವೋಟ್ ಮಾಡಿಬಿಡ್ತಾರೆ. ಆರಾಮಾಗಿ ವೋಟ್ ಮಾಡಿ ನನಗೆ ಶಿಪ್ಪಿಂದ ಹೊರಗೆ ಹಾಕ್ತಾರೆ ನೋಡಿ. ಚಾಟ್ ಬಂತು ಊಸ್ ದ ಕಿಲ್ಲರ್ ಅಂತ. ಇವಾಗ ನನ್ನ ಹೆಸ್ರು ಹೇಳ್ತಾರೆ, ಪಕ್ಕ ಹೇಳ್ತಾರೆ ಗ್ರೀನ್ ಒನ್ ಅಂತ ನೋಡಿ.
ಆಗ್ಬಿಟ್ಟ. ಬಚ್ಚೋ ತೆರಿ ಮಾಕಿ ಚೂತ್. ಶಿಟ್ ಮ್ಯಾನ್, ನನ್ನೇ ಓಟ್ ಮಾಡಿಬಿಟ್ರು. ಶಿಟ್ 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 ಶಿಟ್. ಮಾರಲ್ ಆಫ್ ದಿ ಸ್ಟೋರಿ ಏನಂದರೆ ಗೈಸ್, ಯು ನೋ ಒನ್ ಥಿಂಗ್, ಕೋಳಿ ಮೊಟ್ಟೆ ಹಾಕಿದಾಗಲೇ ಎತ್ತಬೇಕು. ಮೊಟ್ಟೆ ಬಂದಿರೋ ಅಂತ ಕೋಳಿ ಸಿಗ್ದಲ್ಲಿ ಕೈ ಅಲ್ಲಾಡ್ಸಿದ್ರೆ ಕೋಳಿ ಸುತ್ತೋಗುತ್ತೆ. ಅಷ್ಟೇ ಗಾಯ್ಸ್, ಈ ವಿಡಿಯೋದು ಎಂಡಿಗೆ ಬಂದಿದ್ದೀವಿ. ಅದಕ್ಕೂ ಮುಂಚೆ ಈ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ. ಎಸ್ಸಲ್ಲಿರಿ ಹೇಳಬೇಕು, ಕಂಟೆಂಟ್ ಚೆನ್ನಾಗಿಲ್ವಾ ಕಮೆಂಟ್ಸಲ್ಲಿ ಹಾಕ ಬೈರಿ, ಕಂಟೆಂಟ್ ಚೇಂಜ್ ಮಾಡು ಅಂತ. ಮಾಡ್ತೀನಿ, ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಪ್ಲೀಸ್. ಏನಕ್ಕೆ ಹಿಂಗಾಗ್ತದೆ ಎಲ್ಲ ಇದು? ಅಷ್ಟೇ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಶುಭರಾತ್ರಿ, ಧನ್ಯವಾದಗಳು.